ಜನಸಹಾಯ ಇರ್ಬೋದು ಎಲ್ಲನನ್ನು ಆನೇಕಲ್ ತಾಲೂಕನ್ನು ಒಗ್ಗೂಡಿಸ್ಕೊಂಡು ನಾವು 4ನೇ ತಾರೀಕು ಪ್ರತಿಭಟನೆಗೆ ನಾವೆಲ್ಲ ಬರ್ತಾ ಇದ್ದೀವಿ. ನಾವು ರೈತರಿಗೆ ಬೆಂಗಳೂರಿಗೆ ಬೇಕಾಗಿರುವಷ್ಟು ಆಹಾರನ ಈಗಾಗಲೇ ಬೆಳ್ಕೊಡ್ತಾ ಇದ್ದೀವಿ, ಇನ್ನೂ ಬೆಳೀತಾ ಇರ್ತೀವಿ, ಪರಿಸರನೂ ಸಂರಕ್ಷಣೆ ಮಾಡ್ತೀವಿ. ಪಕ್ಷಾತೀತವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರಿರ್ಬೋದು, BJP ಮುಖಂಡರಿರ್ಬೋದು, ಜನತಾದಳದ ಮುಖಂಡರಿರ್ಬೋದು ಎಲ್ಲರೂ, ಮತ್ತು ಮುಖ್ಯವಾಗಿ ಪಂಚಾಯಿತಿ ಸದಸ್ಯರುಗಳೆಲ್ಲ ಒಗ್ಗೂಡಿಸ್ಕೊಂಡು ಎಲ್ಲರೂ ಅದಕ್ಕೆ ಬೆಂಬಲ ಸೂಚಿಸ್ತೇವೆ ಪಕ್ಷಾತೀತವಾಗಿ. ಆನೇಕಲ್ ತಾಲೂಕಲ್ಲಿ KDB ಅವರು ಏನು ಈಗ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ, ಭೂಮಿಯನ್ನು ಅಕ್ರಮವಾಗಿ ಕಬಳಿಕೆ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇರುವ ಯುವಕರು, ವಯಸ್ಸಾದವರು, ನಮಗೆ ಹೆಣ್ಣು ಮಕ್ಕಳು. ರಾಜ್ಯದಲ್ಲಿ ಒಂದು ಕಾಲದಲ್ಲಿ ರಾಗಿ ಕಣಜ ಅಂತಲೇ ಖ್ಯಾತಿ ಗಳಿಸಿದ್ದಂತಹ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕು ಈಗ ಸಂಪೂರ್ಣವಾಗಿ ಕಾಂಕ್ರೀಟ್ ಕಾಡಾಗಿದೆ. ಇನ್ನು ಅಳಿದುಳಿದಿರುವಂತಹ ಜಮೀನುಗಳ ಮೇಲೆ ರಾಜ್ಯ ಸರ್ಕಾರ ತನ್ನ ಕೆಂಗಣ್ಣನ್ನ ಬೀರಿದೆ. ಈಗಾಗಲೇ 6ಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳು ಅಂದ್ರೆ ಬೊಮ್ಮಸಂದ್ರ, ಜಿಗಣಿ, ವೀರಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಗೋಡಿ ಮುಂತಾದ ಕೈಗಾರಿಕಾ ಪ್ರದೇಶಗಳಿದ್ದರೂ ಕೂಡ ಈಗ ಮತ್ತೊಮ್ಮೆ 1000 ಎಕರೆಗಳನ್ನ KDB ಮುಂದಾಗಿದೆ. ಇದರ ವಿರುದ್ಧ ಈಗಾಗಲೇ ಆನೇಕಲ್ ತಾಲೂಕಿನಾದ್ಯಂತ ಪ್ರತಿಭಟನೆಗಳು ಆರಂಭಗೊಂಡಿದೆ. ಜನವರಿ 4ರಂದು ಬೃಹತ್ ಪ್ರತಿಭಟನೆಯನ್ನ ಸರ್ಜಾಪುರದ ಡಾಕ್ಟರ್ BR ಅಂಬೇಡ್ಕರ್ ಮೈದಾನದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ಪೂರ್ವಭಾವಿ ಸಭೆಯನ್ನ ಬೈಲಬಸವೇಶ್ವರ ದೇವಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಇದರಲ್ಲಿ ಸರ್ಜಾಪುರ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ರೈತರುಗಳು ಭಾಗವಹಿಸಿದ್ದರು. KDB ಭೂ ಸ್ವಾಧೀನ ವಿರೋಧಿ ಸಮಿತಿಯ ವತಿಯಿಂದ ಈ ಒಂದು ಸಭೆ ಆಯೋಜನೆಗೊಂಡಿತ್ತು. ಇದರ ಮುಖಂಡರುಗಳಾದಂತಹ ದೊಮ್ಮಸಂದ್ರದ ಕೇಬಲ್ ದೇವರಾಜು, ಮಾಜಿ BJPಯ ಮಂಡಲ ಅಧ್ಯಕ್ಷರಾದಂತಹ ಕಾಡಗ್ರಾರದ ಜಯಪ್ರಕಾಶ್ ಅವರು, ವಕೀಲರಾದಂತಹ ರಾಮಸ್ವಾಮಿ ರೆಡ್ಡಿ, ಕೋವೆ ಮುನಿರಾಜು, ಹಾಗೆಯೇ ಬೀವಸಳ್ಳಿಯ ರಮೇಶ್, ಇನ್ನು ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದು ಪಕ್ಷಾತೀತವಾಗಿ ಆಯೋಜನೆಗೊಂಡಿದ್ದಂತಹ ಸಭೆ ಇದಾಗಿತ್ತು. ಹತ್ತಿಬೆಲೆಯ ಕಾಂಗ್ರೆಸ್ ಬ್ಲಾಕ್ನ ಅಧ್ಯಕ್ಷರಾದಂತಹ ರಘುಪತಿ ರೆಡ್ಡಿರವರು ಕೂಡ ಭಾಗವಹಿಸಿದ್ದರು. ಕಾಂಗ್ರೆಸ್ ಮುಖಂಡರು ಕಾಣಿಸಿಕೊಂಡಿದ್ದು ಈ ಒಂದು ಹೋರಾಟಕ್ಕೆ ಮತ್ತಷ್ಟು ಶಕ್ತಿಯನ್ನ ತಂದುಕೊಟ್ಟಿತ್ತು. ಈ ಒಂದು ಸಭೆಯಲ್ಲಿ ಸರ್ವಾನುಮತವಾಗಿ ಜನವರಿ 4ರಂದು ರಾಜ್ಯ ಸರ್ಕಾರದ ಈ ಭೂ ಸ್ವಾಧೀನ ನೀತಿಯನ್ನ ವಿರೋಧಿಸಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದು ಸರ್ಕಾರಕ್ಕೆ ತಲುಪಬೇಕು ಎಂಬುದು ಎಲ್ಲರ ಅಭಿಪ್ರಾಯವಾಗಿತ್ತು. ಈ ಒಂದು ಸಭೆಯಲ್ಲಿ ಮುಖಂಡರುಗಳು ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಸ್ಥಳೀಯ ಶಾಸಕರಾದಂತಹ ಶಿವಣ್ಣರವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದಂತ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಸರ್ಜಾಪುರದ SVP ಕಾಲೇಜ್ ಆಟದ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸುವ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. 4ನೇ ತಾರೀಕು ಅದಕ್ಕೆ ತುಂಬಾ ರಾಜಕಾರಣಿಗಳು ಸೇರ್ತಾ ಇದ್ದಾರೆ, ಪಕ್ಷಾತೀತವಾಗಿ ಸೇರ್ತಾ ಇದ್ದಾರೆ. ಪ್ರತಿಯೊಂದು ಊರಿನಲ್ಲಿ ಎಲ್ಲಾ ಪಕ್ಷದ ರಾಜಕಾರಣಿಗಳು ಇರ್ತಾರೆ, ರೈತ ಮುಖಂಡರು ಇರ್ತಾರೆ, ದೊಡ್ಡವರು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇರ್ತಾರೆ. ಜೀವನ ಅಂದ್ರೆ ಏನು, ನಮ್ಮ ತಾಲೂಕು ಹೇಗಿತ್ತು, ಇವಾಗ ಹೇಗಾಗಿದೆ, ನಮ್ಮ ಊರು ಹೇಗಿತ್ತು, ಇವತ್ತು ಹೇಗಾಗಿದೆ, ಅದ್ರ ಬಗ್ಗೆ ತಿಳಿಸ್ಕೊಡಲಿಕ್ಕೆ ನಾವು ದೊಡ್ಡ ನಮ್ಮ ತಾತಂದಿರು ಇರ್ತಾರೆ, 70-80 ವರ್ಷದವರು, ಅವ್ರನ್ನು ಕೂಡ ನಾವು ಕರೆಸಬೇಕು ಅಂತೇಳಿ ನಾವು ಪ್ಲಾನ್ ಮಾಡಿದೀವಿ. ಅದನ್ನ ಹೇಳ್ಕೊಡ್ಬೇಕು. ನೀವು ಯಾರು ಹೇಳ್ಕೊಡ್ಬೇಕು? ಇಬ್ರು ಇಡೀ ಸರ್ಜಾಪುರ ಹೋಬಳಿನಲ್ಲಿ ಇಬ್ರು ಇದ್ದೀರಾ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಬರೀ ಓಟಿಗೆ ಮಾತ್ರ ಅವರಷ್ಟೇ, ಮಿಕ್ಕಿದ್ದಕ್ಕೇನು ಜವಾಬ್ದಾರಿ ಇಲ್ವಾ? ನಮಗ್ ಮಾತ್ರ ಜವಾಬ್ದಾರಿನಾ? ಯಾರು ಕೇಳ್ಬೇಕಿದನ್ನ? ನೀವೇ ಕೇಳ್ಬೇಕು. ನನಗೆ ಅವೆಲ್ಲ ಗೊತ್ತಿಲ್ಲ. ಮುಂದಿನ ದಿವಸದಲ್ಲಿ ನೀವು ಬರಬೇಕು ಅಂತ ಹೇಳಿ ಬರ್ಬೇಕು. ಅವರೇ ಬರಲಿಲ್ಲ ಅಂತಂದ್ರೆ ಯಾಕೆ? ಪಂಚಾಯತಿ ಸದಸ್ಯ ರಿಸೈನ್ ಮಾಡಿ ಅಂತ ಹೇಳಿ ಪತ್ರ ಒಂದು ರೆಡಿ ಮಾಡಿಕೊಡ್ತಾರೆ. 5 ಜನಕ್ಕೆ ಹಾಕ್ಬೇಕು ಅಂತ ನಿನ್ನೆ ನಿರ್ಧಾರ ಮಾಡಿದ್ವಿ. ಒಂದು ಚೀಫ್ ಮಿನಿಸ್ಟರ್ಗೆ, ಇನ್ನೊಂದು ಇಂಡಸ್ಟ್ರಿಯಲ್ ಮಿನಿಸ್ಟರ್ಗೆ, ಇನ್ನೊಂದು ನಮ್ಮ DCಗೆ, AC ಗೆ, ಚೀಫ್ ಸೆಕ್ರೆಟರಿಗೆ 5 ಜನಕ್ಕೆ ಅವ್ರ ಪತ್ರ ಬರಿಬೇಕು. ನಾವು ಮಂಜುನಾಥ್ ಅವ್ರಿಗೆ, ನಮ್ಮ ಲೋಕಸಭಾ ಸದಸ್ಯರಿಗೆ ವಾಟ್ಸಪ್ ಅಲ್ಲಿ ಕಳಿಸಿದ್ದಕ್ಕೆ ಅವ್ರ CMಗೆ ಒಂದು ಪತ್ರ ಬರ್ತಾರಪ್ಪ. ನಮಗೇನು ಕಷ್ಟ? ಹೋಗ್ಲಿ ನಮ್ಮ ಪಂಚಾಯತಿ ಮೆಂಬರ್ಗಳು, ನಾನು ಪಂಚಾಯತಿ ಮೆಂಬರ್ ಇದ್ದೀನಿ, ನಮ್ಮ ಪಂಚಾಯತಿನಲ್ಲಿ ಇದು ಬೇಡ, ಇದು ಮಾಡೋದ್ರಿಂದ ತೊಂದರೆ ಆಗುತ್ತೆ ಅಂತ ಒಂದು ಪತ್ರ ಬರೆಯೋದಕ್ಕೆ
PDOಗಳ ಹತ್ರ ಬರ್ಸ್ಕೊಂಡು ಬಂದಿದ್ದಾರೆ ಕೆಲವರೆಲ್ಲ. ಪಂಚಾಯತಿ ಮೆಂಬರ್ಗಳಿಗೆ ಏನಾಗೈತ್ರಿ ಜವಾಬ್ದಾರಿನೇ ಇಲ್ವಾ? ಹಾಗಿದ್ರೆ ನಾವು ಯಾಕೆ ಗೆಲ್ಲಿಸಿದ್ವಿ ಅನ್ನೋದನ್ನು ಯೋಚನೆ ಮಾಡಿ ಎಲ್ಲ ಪಂಚಾಯಿತಿಗಳ ಎಲ್ಲ ಸದಸ್ಯರನ್ನ ಕರೆಸ್ಕೊಂಡು ಬರುವಂತ. ಹೌದು, ಇವತ್ತು ಆನೇಕಲ್ ತಾಲೂಕು ಸಂಪೂರ್ಣವಾಗಿ ಕಾಂಕ್ರೀಟ್ ಮಯವಾಗಿದೆ. ಎಲ್ಲೆಡೆಯೂ ಕೂಡ ಅಪಾರ್ಟ್ಮೆಂಟ್ಗಳು ಹಾಗೆಯೇ ಲೇಔಟ್ಗಳು ಮತ್ತು ಕಾರ್ಖಾನೆಗಳಿಂದ ತುಂಬಿ ಹೋಗಿದೆ. ಈಗಾಗಲೇ ಸಾಕಷ್ಟು ಪರಿಸರ ಮಾಲಿನ್ಯ, ಅದು ಎಲ್ಲೆಡೆಯೂ ಕೂಡ ಮಾಲಿನ್ಯಗಳದ್ದೇ ಕಾರುಬಾರಾಗಿದೆ. ಈಗ ಮತ್ತೊಮ್ಮೆ ರಾಜ್ಯ ಸರ್ಕಾರ 1000 ಎಕರೆಗಳನ್ನ ಭೂಸ್ವಾಧೀನ ಪಡಿಸಿಕೊಂಡು ಸ್ವಿಫ್ಟ್ ಸಿಟಿಯನ್ನ ನಿರ್ಮಾಣ ಮಾಡಲು ಮುಂದಾಗಿದೆ. ಇದಕ್ಕೆ ಆನೇಕಲ್ ತಾಲೂಕಿನ ಎಲ್ಲೆಡೆಯಿಂದಲೂ ಕೂಡ ತೀವ್ರವಾದಂತಹ ವಿರೋಧ ವ್ಯಕ್ತವಾಗ್ತಿದೆ. ಈ ಸಭೆಯಲ್ಲೂ ಕೂಡ ಒಂದಷ್ಟು ಮುಖಂಡರುಗಳು ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದೆಲ್ಲ ಮಾಡಬೇಕು ಅಂದ್ರೆ ನಂದೊಂದು ಆಸೆ, ಇದೇ ಪ್ರೋಗ್ರಾಮು ಒಂದು ಶೆಡ್ ಮಾಡಿ, ರೋಡ್ ಅಂಚಲ್ಲಿ ಒಂದು ಶೆಡ್ ಮಾಡಿ, ಶೆಡ್ಡಲ್ಲಿ ಒಂದು ಹಳ್ಳಿಯವರು 10 ಜನ ಒಂದೊಂದು ದಿನ ಕುತ್ಕೊಳ್ಳೋದು, ಇಲ್ಲ ಡೈಲಿ ಒಂದು ಇವಾಗ ನಮ್ಮ ಹಿರಿಯರು ಇವರು ಎಲ್ಲ ಒಂದು ದಾಖಲಾತಿಗಳನ್ನು ತಂದಿದ್ದಾರೆ. ಆ ದಾಖಲಾತಿಗಳು ಯಾರಾದರೂ ನಮ್ಗೆ ಬೇಕು ಅಂದರೆ ಯಾರನ್ನ ಕೇಳಬೇಕು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ಶೆಡ್ಡಲ್ಲಿ ಒಬ್ಬರನ್ನ ಕಾರ್ಯದರ್ಶಿನ ಯಾರನ್ನ ಒಬ್ಬರು ಮಡಿಗೆ ಅವ್ರಿಗೆ ಜೆರಾಕ್ಸ್ 1000 ರೂಪಾಯಿ ಅಥವಾ 500 ರೂಪಾಯಿ ಅಥವಾ ಕೊಟ್ಬಿಟ್ಟು ಜೆರಾಕ್ಸ್ ತೆಗೆದುಕೊಂಡು ಅವರು ಯಾರನ್ನ ವಕೀಲರ ಹತ್ರ ಹೋಗಿ ತೋರಿಸ್ಬಿಟ್ಟು ಅವರು ಕೇಸ್ ಹಾಕೋದು ಏನೋ ಮಾಡಬೇಕು ಅಂದರೆ ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ಒಂದು ಶೆಡ್ ಇದ್ರೆ ಒಂದು 10 ಜನ ಒಂದೊಂದು ಹಳ್ಳಿಯವರು 10 ಜನ ಒಂದೊಂದು ದಿನ ನಮಗೆ ಅಲ್ಲಿದ್ರೆ ಮಾಹಿತಿ ಇಲ್ಲಿ ಮಾಡ್ತಾ ಇರೋ ಮೀಟಿಂಗ್ ಅಲ್ಲಿ ಮಾಡಿದ್ರೆ ನಮ್ಮದು PGಯಲ್ಲಿ ಮಾಡ್ತಾ ಇದ್ದೀರಿ ಅಂದ್ಬಿಟ್ಟು ನಾವು ಸಂಕೋಚ ಪಡೋದಲ್ಲ. ನಮ್ಗೆ 10 ಜನ ನೋಡ್ತಾರೆ, ಇಲ್ಲಿ 10 ಜನ ನೋಡ್ತಾರೆ ನಮಗೆ ಏನು ಮಾಡ್ತಾ ಇದ್ದೀರಿ, ಇವಾಗ ನಾವಿಲ್ಲಿ ಏನು ಮಾಡೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದೇ ಶೆಡ್ಡಲ್ಲಿ ಇದ್ರೆ ಉಪವಾಸ ಸತ್ಯಾಗ್ರಹ ಅಂತ ಮಾಡೋದು, ಇಲ್ಲ ಅನಿರ್ದಿಷ್ಟ ಸತ್ಯಾಗ್ರಹ ಮಾಡೋದು, ಏನೋ ಒಂದು ಕಂಡಲ್ ಹಾಕೊಂಡು ಯಾವುದೋ ಜಾಗದ ಇರೋಣ ಅಂತ ಒಂದು ಆಸೆ ಅಂತ ನನಗೆ. ನೀವೆಲ್ಲ ಏನು ಹೇಳಿದ್ರೆ ಅದು ತೀರ್ಮಾನ ಮಾಡೋಣ. ಇಲ್ಲ ಅಂತೇನಿಲ್ಲ, ಅದನ್ನೆಲ್ಲ ಕನ್ಸಿಡರ್ ಮಾಡೋಣ. ಕೇಂದ್ರೀಕೃತ 4ನೇ ತಾರೀಕು ನಮ್ಮ ಹೋರಾಟ ಯಾವ ರೀತಿ ಇರಬೇಕು, ಅದನ್ನ ಯಾವ ರೀತಿ ಯಶಸ್ವಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಕೊಡಿ. ಅದರ ಬಗ್ಗೆ ಮಾತ್ರ ಮಾತಾಡಿ. ಮುಂದಿನ ಆ ಹೋರಾಟದಲ್ಲಿ ಏನಾಯ್ತಂದ್ರೆ, ಒಂದ್ಸಲಿ ಅಣ್ಣವ್ರಿಗೆ ಹೇಳಿದೆ ನಾನು ಮೊನ್ನೆ ಬಂದಾಗ, ಮೊದಲನೇ ಸಲ 600 ಜನ ಬಂದ್ರು, ಆಮೇಲೆ 300 ಜನ ಆಯ್ತು, ಆಮೇಲೆ 30 ಜನ ಆಯ್ತು, ಆಮೇಲೆ 3 ಜನ ಆಯ್ತು. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ಅದು ರಿವರ್ಸ್ ಆಗ್ತಾ ಇದೆ. 3 ಜನ, 30 ಜನ, 600 ಜನ, 6000 ಜನ ಆಗ್ತಾ ಇದೆ. ನೆಕ್ಸ್ಟ್ ಈಗ ಪ್ರೊಟೆಸ್ಟ್ಗೆ ರಿವರ್ಸ್ ಆಗ್ಬೇಕು. ಈ ರಿವರ್ಸ್ ಆಗ್ಲಿಲ್ಲ ಅಂದ್ರೆ ಅಧಿಕಾರಿಗಳು ಯಾರು, ಗೌರ್ಮೆಂಟ್ ಅಫಿಷಿಯಲ್ಸ್ ಆಗ್ಲಿ, ಅಧಿಕಾರಿಗಳು ಮತ್ತೆ ರಾಜಕೀಯದವರು ಯಾರು ಜನಗಳ ಮಾತು ಕೇಳಲ್ಲ. ನಾವು ಹೋಗಿದ್ವಿ, ಎಲ್ಲಿ KDBಗೆ ಹೋಗಿದ್ವಿ. ಅಧಿಕಾರಿ ಏನ್ ಮಾಡ್ದ, ಮನವಿ ಪತ್ರ ತಗೊಂಡ ಒಳಗಡೆ ಇಟ್ಟ. ಇದೇ ಮೀಡಿಯಾ ಮುಂದೆ ಮಾತಾಡಿದ್ರು ಅಧಿಕಾರಿ. ನೆಕ್ಸ್ಟ್ ಏನಾದ್ರು ಪ್ರೊಸೆಸ್ ಮಾಡ್ಬೇಕಂದ್ರೆ KDBದು ನಿಮ್ಮನ್ನ ರೈತರನ್ನೆಲ್ಲ ಕರೆಸಿ ರೈತರ ಮುಂದೆ ಕುತ್ಕೊಂಡು ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಸ್ಟೆಪ್ ತಗೊಂತೀವಿ ಅಂತ ಮಾತಾಡಿದ್ರು ಯಾರೋ ಅಧಿಕಾರಿ KDBನಲ್ಲಿ. ಅಂದ್ರೆ ಏನ್ ಮಾಡಿದ್ದಾರೆ ಅವರು? ಯಾರ ರೈತರನ್ನು ಕರೆಸಿಲ್ಲ, ಯಾರ ಹತ್ರನೂ ಏನು ಮಾತಾಡ್ಲಿಲ್ಲ. ಅವರು ಅವ್ರಿಗೆ ಇಷ್ಟ ಬಂದಂಗೆ ಅವ್ರ ಸರ್ಕಾರಕ್ಕೆ ಬೇಕಾಗಿರೋ ತರ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾವು ಮಾತ್ರ ಏನ್ ಮಾಡ್ತಾ ಇದೀವಿ, ಹೊಸೂರು ಗ್ರಾಮ ಪಂಚಾಯತಿಯಲ್ಲಿ ಅಜೆಂಡಾ ಇಡಕ್ಕಾಗಲ್ಲ ನಾವು ಅಂತ PDO ಹೇಳ್ತೀವಿ. ನಾವು ವೈಯಕ್ತಿಕವಾಗಿ ಒಬ್ಬೊಬ್ಬ ಸದಸ್ಯರು ಬೇಕಂದ್ರೆ ಬರ್ಕೊಡ್ತೀವಿ. ಸಬ್ಜೆಕ್ಟ್ ಇಡಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಅಧ್ಯಕ್ಷ ಇದ್ದಾರೆ, ಎಲ್ಲ ಇದ್ದಾರೆ. ಸರ್ಕಾರ ಅಧಿಕಾರಿ ನಾನು ಅಜೆಂಡಾ ಇಡಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಹಿರಿಯರು ನೀವೆಲ್ಲ ಗೊತ್ತಿರೋರು ಇದ್ದೀರಾ, ಅಧ್ಯಕ್ಷರು ಅವರೇ, ಅದ್ರ ಬಗ್ಗೆ ಮಾಹಿತಿ ಬೇಕು. ಅವ್ರೇನು ಹೇಳ್ತಾರೆ, ನಾವು ಎಲ್ಲ ಮೆಂಬರ್ ಹೇಳಿದ್ದಾರೆ, ನಾವು ಒಂದು ಲೆಟ್ರೇಟಲ್ಲಿ 16 ಜನ ಬರ್ಕೊಡೋಣ, ಅದನ್ನ ಮೀಟಿಂಗ್ ಪ್ರೊಸೆಸ್ ಅಂತಲೇ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಎಲ್ಲ ತಯಾರಿದ್ದೀವಿ. ನಮ್ಮ ಎಲ್ಲ ರೈತರ ಪರವಾಗಿ ನಮ್ಮ ಹೊಸೂರು ಪಂಚಾಯತಿಯಲ್ಲಿ 16 ಜನನು ಮೆಂಬರ್ಗಳು ಸೈನ್ ಹಾಕಿ ಕೊಡ್ತಾರೆ. ಅದರಲ್ಲಿ ತೊಂದರೆ ಏನಿಲ್ಲ. ನಿಮ್ಮ ಎಲ್ಲ ನಮ್ಮ ಹೋರಾಟಕ್ಕೆ ಹಿರಿಯರು ಹುರಿದುಂಬಿಸಿ ಉಳಿಸ್ಕೊಳ್ಬೇಕು ರೈತರಿಗೋಸ್ಕರ ಅಂತೇಳಿ ದಯವಿಟ್ಟು ನಾವೆಲ್ಲ ತಯಾರಾಗಿದ್ದೀರಿ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ತಮ್ಮ ವಾಹಿನಿ ಮುಖಾಂತರ ತಿಳಿಸಿ, ಅಣ್ಣವ್ರು ಹೇಳಿದ್ ಕರೆಕ್ಟು. ನಮ್ಮದು ರೈತರಾಗಿ ಓಟ್ ಹಾಕಿರೋದ್ರಿಂದನೇ ನಾವು ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈ ಸ್ಥಾನಕ್ಕೆ ಕುತ್ಕೊಂಡಿದ್ದೀರಿ.
ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ನಮ್ಗೆ. ಅಧಿಕಾರಿಗಳು ಏನು ಹೇಳ್ತಾರೆ ಅಂದ್ರೆ ನಾವು ಆ ಸಬ್ಜೆಕ್ಟ್ ಇಟ್ಕೊಳಕ್ ಬರಲ್ಲ, ನೀವು ವೈಯಕ್ತಿಕವಾಗಿ ಮೆಂಬರ್ಗಳು ಬೇಕಂದ್ರೆ ನೀವು ಕೊಡ್ಬೋದು ಅಂತ ಹೇಳ್ತಾರೆ. ಅದು ಕಾನೂನು ತಜ್ಞರಿಂದ ತಿಳ್ಕೊಂಡ್ರೆ ನಮ್ಗೆ ಒಳ್ಳೇದು. ಯಾಕಂದ್ರೆ ಆ ಸಬ್ಜೆಕ್ಟ್ ಇಡಕ್ಕೆ ಬರೋದೇ ಇಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿ ಇದನ್ನ ಮಾಡ ಅಂತ ಹೇಳಕ್ ಬರಕಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹಿರಿಯರು ನೀವು ಹೇಳ್ಬೋದು, ಕ್ಲಾರಿಫಿಕೇಶನ್ ಲೆಟ್ರೇಟ್ ಅಲ್ಲಿ ಕೊಡ್ತೀರಿ ನಾವು. ಲೆಟ್ರೇಟ್ ಅಲ್ಲಿ 16 ಜನದ್ದು ಎಲ್ಲ ಮೆಂಬರ್ಗಳು ಆಪೋಸಿಟ್ ಮಾಡಿದ್ರು. ಈ ಭೂ ಸ್ವಾಧೀನದ ಬಗ್ಗೆ ಸಬ್ಜೆಕ್ಟ್ ಬಂದಾಗ ಮೀಟಿಂಗಲ್ಲಿ ಯಾವುದೇ ಒಬ್ಬ ನಮ್ಮ ಪಂಚಾಯತಿ ಮೆಂಬರ್ಗಳಾಗಲಿ, ಯಾವುದೇ ಒಬ್ಬ ಅಧಿಕಾರಿಗಳಾಗಲಿ, ಯಾವುದೇ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಇರ್ತಾರೆ, ಯಾವುದೇ ಬಾಡಿ ಇರಲಿ, ಕಾಂಗ್ರೆಸ್ ಇರಲಿ, BJP ಬಾಡಿ ಇರಲಿ, ಯಾವುದೇ ಬಾಡಿ ಇರಲಿ, ಯಾರು ಅದನ್ನು ವಿರೋಧಿಸೋದಕ್ಕೆ ಬರೋದಿಲ್ಲ ಅಂತ ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ನಮ್ಮ 257 ಜನ ಮೆಂಬರ್ಗಳಿದ್ದಾರೆ ನಮ್ಮ ಹೋಬಳಿನಲ್ಲಿ. ದಯವಿಟ್ಟು ಒಂದು ಪಂಚಾಯತಿಯಿಂದ ಒಂದು 5 ಜನ ಮೆಂಬರ್ಗಳು ಬಂದರೂ ನಮ್ಗೆ ಈ ಸಭೆಯಲ್ಲಿ ಏನು ಡಿಸ್ಕಷನ್ ಆಗ್ತದೆ, ಊರಿಗೊಬ್ಬ ಮೆಂಬರ್ ಬನ್ನಿ ಸಾಕು. ಒಂದೊಂದು ಹಳ್ಳಿಗೆ ಒಂದೊಂದು ಮೆಂಬರ್ ಬಂದರೆ ಮುಂದಿನ ದಿನಗಳಲ್ಲಿ ಈ ಸಬ್ಜೆಕ್ಟ್ ಈ ಸಭೆಯಲ್ಲಿ ಏನು ನಡೀತದೆ, ಮುಂದಿನ ದಿನಗಳಲ್ಲಿ ಏನು ನಾವು ಕ್ರಮ ಕೈಗೊಳ್ತಾ ಇದ್ದೀವಿ, ಈ ಭೂ ಸ್ವಾಧೀನದ ಬಗ್ಗೆ ಹೋರಾಟದ ಬಗ್ಗೆ ಯಾವ್ಯಾವ ರೀತಿ ಕ್ರಮ ಕೈಗೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಲೋಕಲಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಸರಿ ಹೋಗ್ತದೆ. ಯಾಕೆ ಹೆಚ್ಚು ನಾವು ಆಟೋಗಳಲ್ಲಿ ಪ್ರಚಾರ ಮಾಡೋದು ಅವೆಲ್ಲ ಅದು ಕಾಮನ್ನು. ಬಟ್ ಆದರೆ ಮೆಂಬರ್ಗಳು ಇನ್ವಾಲ್ವ್ ಆದರೆ, ಈಗ ತಾಲೂಕ್ ಪಂಚಾಯತಿ ಮೆಂಬರ್ಗಳಿಲ್ಲ, ಜಿಲ್ಲಾ ಪಂಚಾಯತಿ ಮೆಂಬರ್ಗಳಿಲ್ಲ, ಈಗ ಬಾಡಿ ಇರೋದು ಓನ್ಲಿ ಮೆಂಬರ್ಸ್ ಅಷ್ಟೇ, ಪಂಚಾಯತಿ ಮೆಂಬರ್ಗಳಷ್ಟೇ. ಮತ್ತು ಸರ್ಜಾಪುರ ಭಾಗದ ಏನು ಮುಂದಿನ 4ನೇ ತಾರೀಕು ಬೃಹತ್ ಹೋರಾಟ ಅಂತ ಹೇಳ್ಬಿಟ್ಟು ನಾವು ರಾಮಸ್ವಾಮಿ ರೆಡ್ಡಿ ನಮ್ಮ ಎಲ್ಲ ಲೀಡರ್ಸ್ ಜೊತೆ ಎಲ್ಲ ನಮ್ಮ ನಾಯಕರುಗಳು ಪಕ್ಷಾತೀತವಾಗಿ ಅಂದರೆ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳ ಹತ್ರನೂ ಹೋಗಿದ್ದೀವಿ, ಎಲ್ಲರನ್ನೂ ಭೇಟಿ ಮಾಡ್ತಾ ಇದ್ದೀವಿ. ಎಲ್ಲರೂ ಈ ಸಭೆಯಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸೋದಕ್ಕೆ ನಾವು ಕೋರ್ಕೊಳ್ತಾ ಇದ್ದೇವೆ. ತಾಲೂಕಿನ ಶಾಸಕರಿರ್ಬೋದು, ಮಾಜಿ MP ಇರ್ಬೋದು, ನಮ್ಮ ನಾರಾಯಣಸ್ವಾಮಿ ಮಾಜಿ ಸಚಿವರು ಅವ್ರನ್ನೂ ಕೇಳ್ತಾ ಇದ್ದೀವಿ. ಮತ್ತು ನಮ್ಮ ಪ್ರೆಸಿಡೆಂಟ್ MP ಡಾಕ್ಟರ್ ಮಂಜುನಾಥ್ ಸರ್ ಅವ್ರ ಮನೆಗೆಲ್ಲ ನಮ್ಮ ರೈತ ಸುಮಾರು ಒಂದು 3,000ರಿಂದ 4,000 ಜನ ನಾವು ಸೇರ್ಬೇಕಂತ ಉದ್ದೇಶ ಇದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಮ್ಮ ರೈತ ಹೋರಾಟದಲ್ಲಿ ಭಾಗವಹಿಸೋಣ. ಮತ್ತು ನಾಳೆ ಅಬ್ಜೆಕ್ಷನ್ಸ್ ಇದೆ, ಎಲ್ಲ ಆಲ್ಮೋಸ್ಟ್ ಸುಮಾರು ಜನ ಎಲ್ಲರೂ KDBಗೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ. ಒಬ್ರಿಗೊಬ್ರಿಗೆ ಮಾತಾಡಿಕೊಂಡು ಯಾವ ರೀತಿ ನಾವು ಅಲ್ಲಿ ಹೋಗ್ಬೇಕು, ಏನು ಮಾತಾಡಬೇಕು. ಮತ್ತು ನಮ್ಮ ಕಮಿಟಿನಲ್ಲಿ ಸುಮಾರು ನಮ್ಮ ತಾಲೂಕಿಂದ ಯಾರಾದರೂ ಒಬ್ಬ ರಾಮಸವಣ್ಣರು ಹೇಳ್ತಾ ಇದ್ರು, ಒಂದು 2 ಅಡ್ವೊಕೇಟ್ಗಳು ಮುಖ್ಯವಾಗಿ ನಮ್ಮ ಜೊತೆ ರೆಗ್ಯುಲರ್ ಓಡಾಡೋರು ಇಬ್ಬರು ವಕೀಲರು ಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಸ್ವಇಚ್ಛೆಯಿಂದ ಬಂದು ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಜೊತೆ ಹೋರಾಡ್ತೀವಿ, ಯಾವುದೇ ಕಾನೂನು ಹೋರಾಟ ಆಗಲಿ, ಯಾವುದೇ ಒಂದು ಪತ್ರಮುಖೇನ ವ್ಯವಹಾರ ಮಾಡೋದ್ರಾಗಲಿ ನಮ್ಮ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ವಾಲಂಟ್ರಿಗೆ ಬಂದು ನಮ್ಮ ಜೊತೆ ಭಾಗಿಯಾಗಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೇನೆ. ಇಷ್ಟು ಮಾತುಗಳನ್ನು ಹೇಳ್ತಾ ಉಸ್ಕೂರು ಪಂಚಾಯಿತಿ ಈಗ ನಾವು ಯಾಕೆ ಇಷ್ಟು ಜನ ಇಲ್ಲಿ ಸೇರಿದ್ದೀವಿ ಅಂದರೆ, ನಮ್ಮ ಪುರಾತನ ಕಾಲದಿಂದ, ನಮ್ಮ ತಾತ ಮುತ್ತಾತ, ನಮ್ಮ ಆನ್ಸೆಸ್ಟರ್ಸ್ ಕಾಲದಿಂದ ಇರ್ತಕ್ಕಂಥ ಜಮೀನುಗಳನ್ನು ಸರ್ಕಾರ ಇವತ್ತು ಕಿತ್ಕೊಳ್ತಾ ಇದೆ. ಏನಕ್ಕೆ ಅಂದರೆ, ನಮ್ಮ ದೇಶನ ಉದ್ಧಾರ ಮಾಡಬೇಕು ಅಂತ ಒಂದು ಸೋಗಿನಲ್ಲಿ ಕಿತ್ಕೊಳ್ತಾ ಇದೆ. ಕಿತ್ಕೊಂಡು ಏನು ಮಾಡ್ತಾರೆ, ಯಾರಿಗೆ ಇಂಡಸ್ಟ್ರಿ ಮಾಡಬೇಕು, ಎಂಪ್ಲಾಯ್ಮೆಂಟ್ ಬೇಕು, ಅದು ಬೇಕು, ಇದು ಬೇಕು, ನಮ್ಮ ನೆರೆ ರಾಜ್ಯಗಳ ಒಂದು ಪೈಪೋಟಿ ಮಾಡಬೇಕು, ಎಲ್ಲ ಕಂಪನಿಗಳೆಲ್ಲ ನೆರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ಅದರಿಂದ ನಮ್ಮ ರಾಜ್ಯದಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಮಾಡಿದ್ರೆ, ಫ್ಯಾಕ್ಟ್ರಿಗಳು ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ನಮ್ಮ ರಾಜ್ಯನ ಇಂಪ್ರೂವ್ ಮಾಡಬೇಕು ಅಂತ ನಮ್ಮ ಜಮೀನುಗಳನ್ನ ಕಿತ್ಕೊಳ್ಳೋದಕ್ಕೆ ಬಂದಿದೆ. ಅವರೇನು ವಾಲಂಟ್ರಿಯಾಗಿ ಜನಗಳ ಹತ್ರ ಪಡ್ಕೊಳ್ಬೇಕು ಅಂತ ಬಂದಿಲ್ಲ. ಅವರು ಯಾವ ಕಾನೂನಲ್ಲಿ ಕಿತ್ಕೊಳ್ತಾ ಇದ್ದಾರೆ. ಹಾಗೆ ಈ ಒಂದು ಸಭೆಯುದ್ದಕ್ಕೂ ಕೂಡ ಎಲ್ಲರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು KDB ಸಚಿವರಾಗಿರ್ತಕ್ಕಂತಹ MB ಪಾಟೀಲ್ ರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಎನ್ಕ್ವೈರಿ ಕರೆದವ್ರೆ, 5ನೇ ತಾರೀಕು 10ನೇ ತಾರೀಕು 6-1 ಮಾಡ್ತಾರೆ. ದಯವಿಟ್ಟು ಅಷ್ಟು ಬೇಗ ಮಾಡೋದಕ್ಕೆ ಆಗೋದಿಲ್ಲ, ಮನವರಿಕೆ ಮಾಡ್ಕೊಳ್ಳಿ ಎಲ್ಲರಿಗೂ. ಎನ್ಕ್ವೈರಿ ಕರೆದ ತಕ್ಷಣ ಅಷ್ಟು ಬೇಗ ಆಗೋದಿಲ್ಲ. ಬೈವೇ ಎನ್ಕ್ವೈರಿ, ಅದಾದಮೇಲೆ ನಿಮ್ಮ ಜಮೀನುಗಳಲ್ಲಿ ಏನೇನಿದೆ, ಗಿಡ ಮರ ಬಿಲ್ಡಿಂಗು ಏನೇನಿದೆ ಅದನ್ನೆಲ್ಲ ಮಾಡ್ತಾರೆ, ಪ್ರಾಕ್ಟಿಕಲ್ ಸರ್ವೆ ಮಾಡ್ತಾರೆ. ಇದು ಪ್ರೋಸೆಸ್ ಜಾಸ್ತಿ ಇದೆ, ಬಿಡಿಸ್ಕೊಳ್ಳೋದಕ್ಕೆ ಅವಕಾಶಗಳು ತುಂಬ ಇದೆ. ಈ ಹೋರಾಟ ನಾವು ಅಕ್ವಿಷನ್ ಆಗಿರೋದು ಬಿಡಿಸ್ಕೊಳ್ಳೋದೊಂದು, ಮುಂದೆ ಯಾವುದೋ ಹಾಕೋದು ನಮ್ಮ ತಾಲೂಕಲ್ಲೇ ಅಂತೇಳಿ
ಒಂದು ಕಾನೂನು ರೀತಿನ ಹೋರಾಟ ಮಾಡಬೇಕು. ಕಾನೂನು ರೀತಿ ಹೋರಾಟ ಮಾಡುವಾಗ ಹೆಚ್ಚಿನ ಒಳ್ಳೆ ಕೋರ್ಟ್ಗಳಲ್ಲಿ, ಹೈಕೋರ್ಟ್ಗಳಲ್ಲಿ ಒಂದು ಫೇಸ್ ವ್ಯಾಲ್ಯೂ ಇರುವಂಥ ಲಾಯರ್ಗಳನ್ನ ಇಡಬೇಕಾಗುತ್ತೆ. ಆ ಥರ ಲಾಯರ್ಗಳನ್ನ ಇಡಬೇಕಾದ್ರೆ ಸ್ವಲ್ಪ ಅದಕ್ಕೆ ಹೋರಾಟಗಳಿಗೆ ಮತ್ತು ಇದಕ್ಕೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆನೂ ಬೇಕಾಗುತ್ತೆ. ಅದ್ರ ಬಗ್ಗೆನೂ ಈ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಅದು ಎರಡನೇ ಪಾರ್ಟ್. ಮೂರನೇದು ರಾಜಕೀಯ ಹೋರಾಟ. ನಾನು ಮೊನ್ನೆನೂ ಬಂದಿದ್ದೆ, ಇವತ್ತು ಬಂದಿದ್ದೆ, ಆನೇಕಲ್ ರ್ಯಾಲಿಗೂ ಬಂದಿದ್ದೆ. ಹೀಗೇ ಮುಖ ನೋಡ್ತಾ ಇದ್ರೆ ಸ್ವಲ್ಪ ರಾಜಕೀಯದವರೇ ಕಡಿಮೆ ಇದ್ದಾರೆ. ಇಲ್ಲಿ ಬರೀ ರೈತರುಗಳು ಮಾತ್ರ ಕಾಣಿಸ್ತಾರೆ, ರಾಜಕೀಯ ಮಾಡೋರು ಕಡಿಮೆ ಇದ್ದಾರೆ. ಒಬ್ಬರು ಇಬ್ಬರು ನಮ್ಮ ರಘುವಂತವ್ರು ಒಬ್ರು ಕಾಣಿಸ್ಕೊಳ್ತಾರೆ. ಈ ಭಾಗದಲ್ಲಿ ಒಬ್ರು ಕೆಮ್ಮೆ ಸುತ್ತಲೂ ಮಹಾಕವಿ ಗಂಧದ ಗಿಡ ಎಲ್ಲ ನಿರ್ಬಂಧಿತೆ. ಅದಕ್ಕೆ ದಯವಿಟ್ಟು ಡಿನೋಟಿಫಿಕೇಶನ್ ನೆನ್ನೆ ಮಾಹಿತಿ ಅಧಿಕಾರಿ ಕೊಟ್ಟಿದ್ದು ಇದು BDA ಡಿಪಾರ್ಟ್ಮೆಂಟಲ್ಲಿ ಗಿಡ ಬೆಳೆದಿರೋದ್ರಿಂದ ಯಾವುದೇ ರೀತಿಯಿಂದ ಒಂದು ಸಣ್ಣ ಗಿಡನೂ ಕಟ್ ಮಾಡೋಕ್ಕಾಗಲ್ಲ. ಆದರೂ ಸರ್ಕಾರದಿಂದ ನಾವು ಇದು ತಗೋಬೇಕು. ಈಗ ನಮ್ಮ ಕೆಲವರು ಅವರ ಅರಣ್ಯ ಇಲಾಖೆಯಲ್ಲಿ ಬಂದು ನಾವು ಗಿಡ ಕೊಡ್ತೀವಿ ಅಂತ ತಗೊಳ್ಳಲ್ಲ. ನಾವು ಅದಕ್ಕೆ ಜಾಸ್ತಿ ವ್ಯಾಲ್ಯೂಡು ಮಹಾಕವಿ ಗಂಧದ ಗಿಡ, ಇನ್ನೊಂದು ಏನೋ ಗಿಡ ಹೇಳಿದ್ರು ಅವರು. ಅದನ್ನ ನೆಟ್ಟಿರೋದಂತೂ ಈಗ ಏನಾದರೂ ನಾವಿನ್ನ ಡಿನೋಟಿಫಿಕೇಶನ್ ಬಂದಾಗ ನಾವಿನ್ನ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅದೇ ನಾವು ಮುಂಜಾಗ್ರತೆಯಾಗಿ ಎಲ್ಲರೂ ನಿಂತ್ಕೊಂಡಿದ್ದೀವಿ, ಎಲ್ಲರೂ ಹೋರಾಟ ಮಾಡೋಣ. 12 ನಮ್ಮಿಂದ ಒಳ್ಳೇದಾಗಲಿ. ಗಿಡ ಬೆಳೆಸಿದ್ರೆ ಅದು 5 ವರ್ಷದ ಗಿಡ ಒಳಗಡೆ ಅದು ಕಟ್ ಮಾಡೋಕ್ಕೆ ಫಾರೆಸ್ಟ್ ಕೂಡ ಪರ್ಮಿಷನ್ ಕೊಡ್ತಾರೆ. ಈಗ ಎಷ್ಟೋ ದಿವಸ ನಾವು ರಸ್ತೆಗೆ ಹೋಗಿ ಎಷ್ಟೋ ವರ್ಷಗಳಾಗಿದ್ದೇವೆ. ನಾವು ನಾರಾಯಣಸ್ವಾಮಿ ಅವರಿದ್ದಾಗ ಮೇನ್ ರೋಡಲ್ಲಿ ಬನ್ನೇರಘಟ್ಟ ರೋಡ್ ಮತ್ತೆ ಮುನ್ಸಂಗ ರೋಡ್ ಹೋದಾಗ ಮರ ತೆಗಿಬೇಕಂದ್ರೆ 10 ವರ್ಷ ಆಯ್ತು, ಆಗಲೇ ರೋಡ್ ಆಗಿದ್ದು. ಈ ಥರ ರೈತರು ಬೆನಿಫಿಟ್ ಬೇಕಂತ ನಿನ್ನೆ ನಡೆದಿರ್ತಕ್ಕಂಥ ತಗೊಳ್ಬೇಕು. ಆ ಸಹಕಾರವನ್ನು ನಮ್ಮ ಕೈಲಾದಷ್ಟು ಸಹಕಾರವನ್ನು ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ. ನಾವು ಯಾವುದೇ ಒಂದು ಪಕ್ಷದ ಮುಖಂಡನಾಗಿ ಬಂದಿಲ್ಲ, ಒಬ್ಬ ರೈತನ ಮಗನಾಗಿ ನಾನು ಬಂದಿದ್ದೀನಿ. ನಾನು ಬೆಳಗ್ಗೆ ಎದ್ದು ಅನ್ನನ ತಿನ್ನೋದು, ದುಡ್ಡು ಚಿನ್ನ ತಿನ್ನೋಕ್ಕಾಗಲ್ಲ. ಅದರ ಒಂದು ಮನವರಿಕೆ ಮಾಡ್ಕೊಂಡು ಈ ಸಭೆಗೆ ಆಗಮಿಸಿದ್ದೀವಿ. ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ರೈತರ ಒಂದು ವೀಕ್ನೆಸ್ ಸರ್ಕಾರಕ್ಕೆ ಗೊತ್ತಾಗ್ಬಿಡುತ್ತೆ ಅಂದ್ಕೊಳ್ತೀವಿ. ಆದ್ದರಿಂದ ಎಲ್ಲೋ ನಮ್ಮ ಮೇಲೆ ನಿರಂತರವಾಗಿ 1991ರಿಂದ 95ರಿಂದ ದಬ್ಬಾಳಿಕೆ ಮಾಡಿಕೊಂಡೆ ನಮ್ಮ ರೈತರ ಒಗ್ಗಟ್ಟನ್ನು ಮುರಿದು ಅದರಲ್ಲಿ ಇಬ್ಬರು ಮೂವರು ಮಧ್ಯವರ್ತಿಗಳನ್ನ ಸೃಷ್ಟಿ ಮಾಡಿ, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇಬ್ಬರು ಸೇರಿ ಮಧ್ಯವರ್ತಿ ಸೃಷ್ಟಿ ಮಾಡಿ ಆ ಒಂದು ಹೋರಾಟವನ್ನು ಯಶಸ್ವಿಗೊಳಿಸೋಕ್ಕೆ ವಿಫಲ ಮಾಡಿ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಜಮೀನನ್ನು ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಮುಂದೆ ಆಗ್ತಾರೆ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ. ನಮ್ಮ ಒಂದು ಹೋರಾಟ ಮನೆ ಮಟ್ಟಕ್ಕೆ ಬಂದಿದೆ. ಇರೋ ಜಮೀನಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀವಿ. ಇವಾಗಲೇ ಗೃಹ ಮಂಡಳಿಗಳು, ಕೈಗಾರಿಕಾ ಪ್ರದೇಶಗಳು ಎಲ್ಲ ನಮ್ಮಲ್ಲೇ ಸಾಕಷ್ಟು ಆಗ್ಬಿಟ್ಟು ನಾವು ಜೀವನ ಮಾಡೋಕ್ಕೆ ಕಷ್ಟ ಆಗಿದ್ದಂಥ ಪರಿಸ್ಥಿತಿಯಲ್ಲಿದೆ. TDS ನೀರು 1500 ಲೆವೆಲ್ ಹೋಗಿದೆ. ಮುಂದಿನ ದಿನಗಳಲ್ಲಿ ನೀರು ಕುಡಿಯೋಕೆ ಕೂಡ ಕಷ್ಟ ಆಗ್ತದೆ ಭೂಮಿ ಒಳಗಡೆ. ಅಂಥ ಪರಿಸ್ಥಿತಿಯಲ್ಲಿ ಆಗಿದ್ದೀವಿ. ಅಂಥದ್ರಲ್ಲಿ ಇರೋ ಒಂದು ಫಲವತ್ತಾದ ಭೂಮಿಗಳನ್ನ, ಬೆಲೆ ಬಾಳೋ ಭೂಮಿಗಳನ್ನ ಇಂಪ್ರೂವ್ಮೆಂಟ್ಸ್ ನಾವು ಮಾಡಬೇಕಾದ್ರೆ ಕೆಲವೆಲ್ಲ ಬಿಟ್ಕೊಡ್ಬೇಕು. ಯಾವಾಗ ಒಳ್ಳೇದು ಮಾಡೋಕ್ಕಾಗದೆ ಕೆಲವು ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ವೇಸ್ಟು ಮುತ್ತಾನಲ್ಲೂರಲ್ಲಿ ಬಿದಿರುಗುಪ್ಪೆಯಲ್ಲಿ ನಾವು ನೋಡ್ತೀವಿ. ಇದಕ್ಕೆ ಬೇರೆದೇನಾದರೂ ಕಂಡುಹಿಡ್ಕೋಬೇಕು. ಈ ಉತ್ಪತ್ತಿ ಆಗಿರ್ತಕ್ಕಂಥ ಕೆಟ್ಟದಕ್ಕೆ ಬೇರೆ ಏನೋ ಉತ್ತರ ಇದೆ ಅಂತ ನಾವು ಕಂಡುಹಿಡ್ಕೋಬೇಕು. ಅದು ಒಂದು ಭಾಗ. ಈಗ HSR ಲೇಔಟ್ ಆದಮೇಲೆ ಅಲ್ಲಿಂದ ಈಚೆಗೆ ಗೌರ್ಮೆಂಟ್ ಏನು ಮಾಡಿಲ್ಲ ತಾನೆ, ಅಕ್ವೈರ್ ಮಾಡಿಲ್ಲ ತಾನೆ. ಆದರೆ ಏನಾಗಿದೆ, ಪ್ರತಿಯೊಂದು ರೋಡಲ್ಲಿ ಅಪಾರ್ಟ್ಮೆಂಟ್ಸು, ಮನೆಗಳು ಗಲೀಜು. 20 ಅಡಿ 10 ಅಡಿ ರೋಡು ಹೋದ ತಕ್ಷಣ ರೋಡ್ ಬಲಗಡೆ ತಿಳ್ಕೊಡುತ್ತಿದ್ರು, ಹಿಂದ್ಗಡೆ ಬರುತ್ತೆ. ಆಮೇಲೆ ತಿರ್ಗಾ ಈ ಒಂದು ಜನವರಿ 4ರಂದು ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಭಾಗವಹಿಸಬೇಕು. ಇನ್ನು ಸರ್ಜಾಪುರದ ಆ ಒಂದು ಬೀವಸಳ್ಳಿ, ಕಾಡಹಗ್ರಾರ ಸುತ್ತಮುತ್ತಲು ಇರ್ತಕ್ಕಂಥ 1000 ಎಕರೆಗಳು ಈಗಾಗಲೇ ಎಲ್ಲವೂ ಕೂಡ ತೋಟಗಾರಿಕೆಗಳಿಂದ ಮತ್ತು ರಾಗಿಯನ್ನ ಬೆಳೀತಾ ಇರ್ತಕ್ಕಂಥ ಭೂಮಿಗಳನ್ನ, ಫಲವತ್ತಾದ ಭೂಮಿಯನ್ನ ಕಸಿದುಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಎಲ್ಲೋ ಒಂದು ಕಡೆ ದಲ್ಲಾಳಿಗಳೊಂದಿಗೆ ರಾಜ್ಯ ಸರ್ಕಾರ ಕಮಿಟ್ ಆಗಿದೆಯಾ ಅಥವಾ ಕಿಕ್ ಬ್ಯಾಕ್ಗೆ ಮುಂದಾಗಿದೆಯಾ ಎಂಬುದು ಒಂದಷ್ಟು ಅನುಮಾನಗಳನ್ನು ಕೂಡ ಜನರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಮುಖಂಡರುಗಳು ಮಾತನಾಡಿದ್ದು ಹೀಗೆ. ನಮ್ಮ ಕೈಲಾದಂಥ ಸಹಾಯ ಹಣದ ಇರ್ಬೋದು,
ಹೋರಾಟ ಇರ್ಬೋದು, ಜನಸಹಾಯ ಇರ್ಬೋದು, ಎಲ್ಲನನ್ನು ಆನೇಕಲ್ ತಾಲೂಕನ್ನು ಒಗ್ಗೂಡಿಸ್ಕೊಂಡು ನಾವು 4ನೇ ತಾರೀಕು ಪ್ರತಿಭಟನೆಗೆ ನಾವೆಲ್ಲ ಬರ್ತಾ ಇದ್ದೀವಿ. ನಮ್ಮ ಮನೆಯಿಂದ ಹೆಣ್ಣು ಮಕ್ಕಳಾಗ್ಬೋದು, ತಂದೆ ತಾಯಂದಿರಿರ್ಬೋದು, ತಮ್ಮ ಮಕ್ಕಳಿಂದ ಕರ್ಕೊಂಡು ನಾವು ಇಲ್ಲಿಗೆ ಬರುತ್ತೇವೆ ಎಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೈತರ ಪರವಾಗಿ ನಾವು ಅದೇ ಥರ ನಾವು ಕೇಳ್ತಾ ಇದ್ದೀವಿ. ನಿಮ್ಮ ಮನೆಯಿಂದ ಬರೋದು ಅಲ್ಲ, ನಿಮ್ಮ ಅಕ್ಕಪಕ್ಕದ ಮನೆಗಳಿಂದ ಪ್ರತಿಯೊಂದು ಹಳ್ಳಿಯಿಂದನೂ ಅಣ್ಣ ತಮ್ಮಂದನ್ನು ಕೈ ಜೋಡಿಸ್ಕೊಂಡು ನೀವು ಒಗ್ಗಟ್ಟಾಗಿ 4ನೇ ತಾರೀಕು 11 ಗಂಟೆಗೆ ಸರ್ಜಾಪುರ ಆಟದ ಮೈದಾನಕ್ಕೆ ನೀವು ಸರಿಯಾದ ಸಮಯಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ತಾ ಇದ್ದೀನಿ. ಮತ್ತು ಇದೇ ಎಲ್ಲ ರಾಜಕೀಯ ಪಕ್ಷಗಳು ಇದ್ದಾವೆ. ರಾಜಕೀಯ ಪಕ್ಷಗಳು ಬೇಕೇ ಬೇಕು. ಆಡಳಿತ ನಡೆಸಬೇಕಾದ್ರೆ ರಾಜಕೀಯ ಪಕ್ಷ ಇಲ್ಲಾಂದರೆ, ವಿರೋಧ ಪಕ್ಷ ಇಲ್ಲಾಂದರೆ ಅದು ನಡೆಸೋಕ್ಕೆ ಸಾಧ್ಯವಿಲ್ಲ. ಅದೇ ಥರ ಇದೇ ಹೋರಾಟಕ್ಕೂ ನಾವು ಪ್ರತಿಯೊಬ್ಬ ರಾಜಕೀಯ ಕಾರಣಗಳನ್ನು ಕೇಳ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿನಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗಿತ್ತು. ಅದರಿಂದ ಮಾಡೋದ್ರಿಂದ ಅನುಕೂಲನ ಅನಾನುಕೂಲನ ಅದನ್ನೂ ನೋಡಬೇಕಾಗಿತ್ತು. ಯಾವುದು ನೋಡ್ದೇ ಸೀದಾ ನಾವು ಭೂ ಸ್ವಾಧೀನ ಮಾಡ್ಕೊಳ್ತೀವಿ. ಯಾರಿಗೆ ಮಾಡ್ಕೊಳ್ತಾ ಇದ್ದಾರೆ? ಸರ್ಕಾರ. ನೀವೇನಾದರೂ ಮಾಡ್ತೀರಾ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಇನ್ಯಾರ್ದೋ ವ್ಯಕ್ತಿಗಳಿಗೆ ಇನ್ಯಾವುದನ್ನು ಮಾಡೋದಕ್ಕೆ ಬಲಿ ಕೊಡೋದಕ್ಕೋಸ್ಕರ ನೀವು ಮಾಡಬೇಡಿ, ಅಷ್ಟೇ ನಮ್ಮದು. ನಾವು ರೈತರಿಗೆ ಬೆಂಗಳೂರಿಗೆ ಬೇಕಾಗಿರೋ ಅಷ್ಟು ಆಹಾರನ ಈಗಾಗಲೇ ಬೆಳ್ಕೊಡ್ತಾ ಇದ್ದೀವಿ, ಇನ್ನೂ ಬೆಳೀತಾ ಇರ್ತೀವಿ. ಪರಿಸರನೂ ಸಂರಕ್ಷಣೆ ಮಾಡ್ತೀವಿ. ಡೆಲ್ಲಿನಲ್ಲಾದಾಗೆ ಪರಿಸರ ಹಾಳಾಗೋದಕ್ಕೆ ಬೆಂಗಳೂರನ್ನ ಮಾಡಬೇಡಿ. ಇಲ್ಲಿ ಉಸಿರಾಡೋದಕ್ಕೆ ಜಾಗ ಮಾಡಿಕೊಡಿ. ರೈತರು ಬೆಳೆ ಬೆಳೀತಾರೆ, ನಿಮಗೆ ಬೆಳೆ ಬೆಳೆದು ಕೊಡ್ತಾರೆ. ಅದನ್ನು ನೀವು ಸಂರಕ್ಷಣೆ ಮಾಡಿ, ಪ್ರೊಟೆಕ್ಟ್ ಮಾಡಿ. 4ನೇ ತಾರೀಕು ಒಂದು ಬೃಹತ್ ಸಮಾವೇಶ ಎಲ್ಲರೂ ಹೇಳಿದ್ದಾರೆ. ಆಯಾ ಪಂಚಾಯಿತಿಯಿಂದ ಬೈಕ್ ರ್ಯಾಲಿಗಳಲ್ಲಿ, ಟ್ರ್ಯಾಕ್ಟರ್ಗಳ ಮುಖಾಂತರ, ಜಾಥಾಗಳ ಮುಖಾಂತರ ಯಾವ್ಯಾವ ರೀತಿಯಲ್ಲಿ ಬರಬೇಕೋ ಅವರೆಲ್ಲ ಯೋಚನೆ ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಬರ್ತಾ ಇದ್ದಾರೆ. ನಮ್ಮದು ಏನು, ಒಟ್ಟಾರೆ ಆನೇಕಲ್ ತಾಲೂಕಿನಲ್ಲಿ ಝೋನಲ್ ರೆಗ್ಯುಲೇಷನ್ಸ್ ಪ್ರಕಾರನೇ ಸಾಕಷ್ಟು ಇಂಡಸ್ಟ್ರಿಗಳು ನೀವು ಮಾಡಿದ್ದೀರಿ. 4 ಇಂಡಸ್ಟ್ರಿಯಲ್ ಏರಿಯಾಗಳಿದ್ದಾವೆ, ಬೇರೆ ಯಾವ ತಾಲೂಕಿನಲ್ಲೂ ಇಲ್ಲ. ಹಾಗೆಯೇ ಹೌಸಿಂಗ್ ಬೋರ್ಡ್ಗಳೂ 4 ಕಡೆ ಮಾಡಿಬಿಟ್ಟಿದ್ದೀರಿ. ಈಗ ಇನ್ನು ಇರೋದು ಅಗ್ರಿಕಲ್ಚರು, ಅಷ್ಟೋ ಇಷ್ಟೋ. ಅದನ್ನು ಉಳಿಸ್ಕೊಡಿ. ರೈತರು ಉಳಿತಾರೆ, ನಿಮ್ಮನ್ನೂ ರೈತರು ಉಳಿಸ್ತಾರೆ. ನೀವು ಉಳಿಬೇಕು, ರೈತರು ಉಳಿಬೇಕು, ಸಮಾಜನೂ ಉಳಿಬೇಕು, ಸೊಸೈಟಿನೂ ಉಳಿಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ ತೀವ್ರಗತಿಯಲ್ಲಿ ಬೆಳೀತಾ ಇದೆ, ಇನ್ನೂ ತೀವ್ರಗತಿಯಲ್ಲಿ ಬೆಳೆಯುತ್ತೆ. ಅದಕ್ಕೆ ಮೊದಲೇ ಎಚ್ಚೆತ್ಕೊಂಡು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ದಯವಿಟ್ಟು ಕೈಬಿಡಿ ಅಂತ ನಾವು ನಮ್ಮ ಆನೇಕಲ್ ತಾಲೂಕು ಪ್ರಜೆಗಳ ಪರವಾಗಿ ಮನವಿ ಮಾಡ್ತಾಯಿದ್ದೀವಿ. ಆನೇಕಲ್ ತಾಲೂಕಲ್ಲಿ KDB ಅವರು ಏನು ಈಗ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ, ಭೂಮಿಯನ್ನು ಅಕ್ರಮವಾಗಿ ಕಬಳಿಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಮತ್ತು ಇನ್ನೊಂದು ಏನಾಗಿದೆ, ಈಗಾಗಲೇ ಎಷ್ಟು ಡೆವಲಪ್ ಆಗಿದೆ ಆನೇಕಲ್ ತಾಲೂಕಲ್ಲಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಈಗ ಡೆವಲಪ್ಮೆಂಟ್ ಸಾಕು, ನಮಗೆ ಈಗ ಗಾಳಿ ಬೇಕು, ವಾತಾವರಣ ಬೇಕು, ಮರ ಬೇಕು, ಗಿಡ ಬೇಕು ಅಂತ ಪ್ರತಿಯೊಬ್ಬರಿಗೂ ಅರಿವಾಗ್ತಾ ಇರೋದ್ರಿಂದ ಪ್ರತಿಯೊಬ್ಬ ರಾಜಕಾರಣಿಗಳು ಮತ್ತು ಡಾಕ್ಟ್ರುಗಳು, ಪ್ರೊಫೆಸರ್ಗಳು ಎಲ್ಲ ವಿಧವಾಗಿ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಪರಿಸರವಾದಿಗಳು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಇದರಿಂದ ನಾವು ಗೆಲ್ತೀವಿ ಈ ಹೋರಾಟದಲ್ಲಿ ಅನ್ನೋ ಹುಮ್ಮಸ್ಸು ನಮಗೆ ಬಂದಿದೆ. ದಯವಿಟ್ಟು ಆನೇಕಲ್ ತಾಲೂಕು ಮತ್ತು ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ. 4ನೇ ತಾರೀಕು ಸರ್ಜಾಪುರ ಆಟದ ಮೈದಾನದಲ್ಲಿ ಸರ್ಜಾಪುರ ಸರ್ಕಲಲ್ಲಿ ಬೃಹತ್ ರ್ಯಾಲಿ ಇದೆ. ಹೋರಾಡುವ ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲು ರೈತರು ಈ ದಿನ ಪೂರ್ವಭಾವಿ ಸಭೆಯನ್ನು ಸೇರಿದ್ದಾರೆ. ಇದೇ ಜನವರಿ 4ನೇ ತಾರೀಕು ಸರ್ಜಾಪುರದ ಶಾಲೆಯ ಆಟದ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಪಕ್ಷಾತೀತವಾಗಿ ನಮ್ಮ ತಾಲೂಕಿನ ಶಾಸಕರು ಶಿವಣ್ಣನವರು, ಮಾಜಿ ಸಂಸದರಾದಂಥ DK ಸುರೇಶ್ ರವರು, ಹಾಲಿ ಸಂಸದರಾದಂಥ ನಮ್ಮ ಡಾಕ್ಟರ್ ಮಂಜುನಾಥ್ರವರು ಮತ್ತು ನಮ್ಮ ತಾಲೂಕಿನ ಮಾಜಿ ಸಚಿವರಾದಂಥ ಡಾಕ್ಟರ್ ನಾರಾಯಣಸ್ವಾಮಿ ಅವರು, ಎಲ್ಲ ನಾಯಕರು ಮತ್ತು ತಾಲೂಕಿನ ಎಲ್ಲ ಪಕ್ಷಾತೀತ ನಾಯಕರುಗಳು, ನಮ್ಮ ರಘುವರು, ದೇವರಾಜ್ ಅವರು, ನಮ್ಮ ರಾಮಸ್ವಾಮಿ ರೆಡ್ಡಿಯವರ ನೇತೃತ್ವದಲ್ಲಿ ರೈತರ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲು ಬೃಹತ್ ಸಮಾವೇಶವನ್ನು ಸರ್ಜಾಪುರ ಆಟದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಪೂರ್ವಭಾವಿಯಾಗಿ ಈ ದಿನ ಕೊಂಸಂದ್ರದ ಬಯಲುಬಸವೇಶ್ವರ ದೇವಸ್ಥಾನದಲ್ಲಿ ನಾವು ಎಲ್ಲ ರೈತರು ಸಭೆ ಸೇರಿ ಮುಂದಿನ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಮುಂದಿನ ಯಾವ ರೀತಿ ನಾವು ಸಭೆ ಸೇರಬೇಕು, ಯಾವ ರೀತಿ ಸರ್ಕಾರದ ವಿರುದ್ಧವಾಗಿ ಹೋರಾಡಬೇಕು, ನಮ್ಮ ರೈತರ ಭೂಮಿಯನ್ನು ಉಳಿಸ್ಕೊಳ್ಳಲು ಎನ್ನುವ ಅನೇಕ ಚರ್ಚೆಗಳು ಮತ್ತು ನಮ್ಮ ಹೋರಾಟ ಸಮಿತಿಯ ರೂಪುರೇಷೆಗಳು
ಪದಾಧಿಕಾರಿಗಳ ಬಗ್ಗೆ ಆಗಲಿ ಮುಂದಿನ ರೈತರ ಭೂಮಿಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಭೆ ಸೇರಿ ಚರ್ಚಿಸಿದ್ದೇವೆ. ಏನು 4ನೇ ತಾರೀಕು ಸರ್ಜಾಪುರದಲ್ಲಿ ಬೃಹತ್ ಸಮಾವೇಶ ಹೋರಾಟ ಅಂತ ಹೇಳ್ಬಿಟ್ಟು, ಯಾಕಂದರೆ ಹೇಳಿದ್ರೆ ತಪ್ಪಾಗಲಾರದು. ಪಕ್ಷಾತೀತವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರಿರ್ಬೋದು, BJP ಮುಖಂಡರಿರ್ಬೋದು, ಜನತಾದಳದ ಮುಖಂಡರಿರ್ಬೋದು ಎಲ್ಲರೂ, ಮತ್ತು ಮುಖ್ಯವಾಗಿ ಪಂಚಾಯಿತಿ ಸದಸ್ಯರುಗಳೆಲ್ಲ ಒಗ್ಗೂಡಿಸ್ಕೊಂಡು ಸಮಾವೇಶವನ್ನು ಅತಿ ಅಚ್ಚುಕಟ್ಟಾಗಿ ಎಲ್ಲ ರೈತರು ಸೇರಿ ಮಾಡಬೇಕಂತ ನಾವು ಉದ್ದೇಶ ಮಾಡಿದ್ದೇವೆ. ಈ ಸಮಾವೇಶದಲ್ಲಿ ನಾನು ನಮ್ಮ ಎಲ್ಲ ರೈತರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ರೈತ ಚಳುವಳಿ ಈ ಮಟ್ಟಕ್ಕೆ ಬೆಳೀತದೆ ಅಂತ ನಾವು ಕನಸು ಮನಸ್ಸಲ್ಲೂ ಊಹಿಸಿರಲಿಲ್ಲ. ಯಾಕಂದರೆ ನಾವು ಸ್ಟಾರ್ಟಿಂಗು ಎಲ್ಲೇ ಒಂದು ಪ್ರತಿಭಟನೆ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ 300 ಜನ ಬರ್ತಾಯಿದ್ರು, ಆಮೇಲೆ 200 ಜನ ಬರ್ತಾಯಿದ್ರು, ಆಮೇಲೆ 100 ಜನ ಬರ್ತಾಯಿದ್ರು, ಆಮೇಲೆ 10 ಜನ ನಾವು ಉಳ್ಕೊತಾ ಇದ್ರಿ. ಆದರೆ ಈ ಸಲ ನಮ್ಮ ದೇವರ ಒಂದು ಅನುಗ್ರಹದಿಂದ ಎಲ್ಲ ನಮ್ಮ ಯುವಕರು, ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇರುವ ಯುವಕರು, ವಯಸ್ಸಾದವರು, ನಮಗೆ ಹೆಣ್ಣುಮಕ್ಕಳು ಹಾಗೂ ಎಲ್ಲ ಮಾಧ್ಯಮ ವರ್ಗದವರು ಸಪೋರ್ಟ್ ಕೊಟ್ಟು ನಮಗೆ ಈ ದಿನ ಈ ಮಟ್ಟಕ್ಕೆ ಒಂದು ಆಸೆ ಬಂದಿದೆ ಅಂದರೆ ನಮಗೆ ಮಾಧ್ಯಮ ವರ್ಗದವರಿಂದನೇ ನಮಗೆ ಈ ಥರ ನಮಗೆ ಒಂದು ಶಕ್ತಿ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ಈ ಒಂದು ಸಭೆಯಲ್ಲೂ ಕೂಡ ಭಾಗವಹಿಸಿದಂತ ಕಾಂಗ್ರೆಸ್ನ ಅತ್ತಿಬೆಲೆ ಬ್ಲಾಕ್ನ ಅಧ್ಯಕ್ಷರಾದಂಥ ರಘುಪತಿ ರೆಡ್ಡಿರವರು ಕೂಡ ಮಾತನಾಡಿದ್ದು ಹೀಗೆ: ಯಶಸ್ವಿ ಆಗಲಿ, ಎಲ್ಲರೂ ಅದಕ್ಕೆ ಬೆಂಬಲ ಸೂಚಿಸ್ತೇವೆ. ಪಕ್ಷಾತೀತವಾಗಿ ಯಾವುದೇ ಒಂದು ಇದರಲ್ಲಿ ಪಕ್ಷ ಬರಲ್ಲ. ಯಾಕಂದರೆ ಎಲ್ಲ ಪಕ್ಷದವರು ತಿನ್ನೋದು ರೈತರು ಬೆಳೆದಂಥ ಒಂದು ಅನ್ನನೇ. ಆದ್ದರಿಂದ ಎಲ್ಲ ನಾಗರಿಕರು ಇದರಲ್ಲಿ ಭಾಗವಹಿಸಿ ಈ ಹೋರಾಟನ ಯಶಸ್ವಿ ಮಾಡಿದಾಗ ಮಾತ್ರ ನಾವು ರೈತರ ಮಕ್ಕಳಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಹಾಗೆ ಯಾರೇ ಆಗಲಿ ಸರ್ಕಾರವನ್ನು ನಾವು ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡದೇ ಇದ್ದರೆ ಅವರು ಬಂದಿದ್ದ ದಾರಿ ಅಂತ ನಡೆದಿದ್ದ ದಾರಿ ಅಂತ ಹೋಗ್ತಾರೆ. ಅದು ಶಾಸಕರಾಗಲಿ, ಸಚಿವರಾಗಲಿ, ಯಾವುದೇ ಸರ್ಕಾರ ಆಗಲಿ ನಮ್ಮ ಹೋರಾಟ ತೀವ್ರಗೊಳಿಸಿದಾಗ ಮಾತ್ರ ನಮ್ಮ ಒಂದು ಬೆಲೆ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಅಣ್ಣ ರಾಮಸ್ವಾಮಿ ರೆಡ್ಡಿ ಅವರು ಹೇಳ್ದಂಗೆ ನಮ್ಮ ಒಂದು ಸದಸ್ಯತ್ವ, ನಮ್ಮ ಒಂದು ಇದು ಹೋರಾಟ ಕಿಚ್ಚು ಹೇಗಿರುತ್ತೆ ನಾವು ಮಾಡೋದ್ರ ಮೇಲೆ ಸರ್ಕಾರ ಗಮನ ಸೆಳೆಯೋದಕ್ಕೆ ನಾವು ಯಶಸ್ವಿ ಆಗ್ತೀವಿ. ನಾವು ಸರ್ಕಾರ ಗಮನ ಸೆಳೆಯೋದ್ರಲ್ಲಿ ವಿಫಲ ಆದರೆ ಎಲ್ಲೋ ಒಂದು ಜಾಗದಲ್ಲಿ ನಾವು ಭೂಮಿಯನ್ನು ನಾವಾಗೇ ಅವ್ರಿಗೆ ಬಿಟ್ಕೊಟ್ಟಂಗಾಗುತ್ತೆ. ಅವ್ರೇನು ನಮ್ಮ ಹತ್ರ ಕಿತ್ಕೊಳ್ಳೋಂಗಿಲ್ಲ, ನಾವು ಅವ್ರಿಗೆ ಬಿಟ್ಕೊಟ್ಟಂಗಾಗುತ್ತೆ. ಈ ಹೋರಾಟವನ್ನು ತೀವ್ರಗೊಳಿಸಿ 4ನೇ ತಾರೀಕು ಸರ್ಜಾಪುರ ಒಂದು ಆಟದ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ ಒಂದು ಬೃಹತ್ ಸಮಾವೇಶ. ಆವತ್ತು ಎಲ್ಲ ನಾಗರಿಕರು ರೈತರ ಪರವಾಗಿ ಎಲ್ಲ ಕಾರ್ಮಿಕರು ಇರ್ಬೋದು, ಯಾವುದೋ ಸಂಘಟನೆಗಳಿರ್ಬೋದು, ಎಲ್ಲರೂ ಆವತ್ತು ಭಾಗವಹಿಸಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಿ ನಾವು ಸರ್ಕಾರದ ಗಮನ ಸೆಳೆಯಬೇಕು. ಶಾಸಕರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ನಮ್ಮ ಮಾಜಿ ಸಂಸದರು ಭಾಗವಹಿಸ್ತಾರೆ, ನಮ್ಮ ಈಗಿನ ಸಂಸದರಾದ ಮಂಜುನಾಥ್ ಅವರು ಭಾಗವಹಿಸ್ತಾರೆ. ಅದರಿಂದ ಎಲ್ಲರೂ ಬಂದಾಗ ನಾವು ಅವರಿಗೆ ನಮ್ಮ ಒಂದು ಕಷ್ಟ ಸುಖಗಳನ್ನು ಹೇಳಿಸಿ, ಈಗಾಗಲೇ ಆನೆಕಲ್ದಲ್ಲಿ ಭಾಳಷ್ಟು ಅಭಿವೃದ್ಧಿ ಹೊಂದಿದೆ, ಇನ್ನು ಎಷ್ಟೋ ಜಮೀನಿದೆ, ಅದನ್ನೂ ಕಿತ್ಕೊಬಿಟ್ರೆ ನಾವು ಬೇರೆ ಪಕ್ಕದ ರಾಜ್ಯಕ್ಕೆ ಹೋಗೋದು. ಪಕ್ಕದ ರಾಜ್ಯದಲ್ಲೂ ಇಲ್ಲ, ಪಕ್ಕದ ರಾಜ್ಯದಲ್ಲೂ ಆ ಕಡೆ ಟೆಕ್ನಿಕ್ ಕೊಟ್ಟರೆ ಅದನ್ನು ತೊಗೊಂಡ್ಬಿಟ್ಟಿದ್ದಾರೆ. ನಾವು ಇನ್ನೆಲ್ಲಿ ಬಿಟ್ಟು ಹೋಗಬೇಕಾಗುತ್ತೆ, ಇನ್ನೆಲ್ಲ ಬೇರೆ ದೂರ ಹೋಗಬೇಕಾಗುತ್ತೆ, ಮನೆ ಮಠ ಕಳ್ಕೊಂಡು ಹೋಗ್ಬೇಕಾಗುತ್ತೆ. ಅದನ್ನ ಪರಿಸ್ಥಿತಿ ನಮ್ಗೆ ಬರೋದು ಬೇಡ. ಎಲ್ಲ ನಾಗರಿಕರು ಇದಕ್ಕೆ ಬೆಂಬಲ ಸೂಚಿಸಿ ನಾವೆಲ್ಲರೂ ಹೋರಾಟ ಮಾಡೋದ್ರ ಮುಖಾಂತರ ಈ ಹೋರಾಟದಲ್ಲಿ ಯಶಸ್ವಿ ಆಗೋಣ. 4ನೇ ತಾರೀಕು ಎಲ್ಲರೂ ಇದರಲ್ಲಿ ಭಾಗವಹಿಸೋಣ. ಎಲ್ಲ ಆನೆಕಲ್ ತಾಲೂಕಿನ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಈ ಸಭೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ಪ್ರತಿಯೊಬ್ಬ ನಾಗರಿಕರಲ್ಲಿ ನಾನು ಪಕ್ಷದ ಕಾರ್ಯಕರ್ತನಾಗಿ ಒಂದು ರೈತ ಮುಖಂಡನಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೀನಿ. ಈಗ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣರವರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಅವರದ್ದೇ ರಾಜ್ಯ ಸರ್ಕಾರ ಇರೋದ್ರಿಂದ ಸರ್ಕಾರದ ಗಮನಕ್ಕೆ ತಂದು ಈ ಒಂದು ಭೂ ಸ್ವಾಧೀನವನ್ನ ಕೈ ಬಿಡಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಶಾಸಕ ಶಿವಣ್ಣರವರ ವಿರುದ್ಧ ಇನ್ನಷ್ಟು ಹೋರಾಟಗಳು ಮತ್ತು ಅವರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗುವಂತ ಹೆಚ್ಚು ಸಾಧ್ಯತೆಗಳಿದೆ. ಹಾಗಾಗಿ ಶಿವಣ್ಣರವರ ನಡೆ ಈಗ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.